ರಾಸಾಯನಿಕ ತ್ಯಾಜ್ಯ ಸುರಿದ ಸ್ಥಳದಲ್ಲೇ ಭಾರೀ ಸ್ಫೋಟ ಆಗಿದೆ. ಬೆಂಕಿ ಹೊತ್ತಿಕೊಂಡಿದೆ ಸಂದರ್ಭದಲ್ಲಿ ಇನ್ನು ಮೊಳಕೇರ ಗ್ರಾಮದಲ್ಲಿನ ಸ್ಫೋಟ ಮಾಸುವ ಮುನ್ನವೇ ಮತ್ತೊಂದು ಸ್ಫೋಟ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಭಯಭೀತರಾಗಿದ್ದಾರೆ ಇಲ್ಲಿನ ಜನ. ಬೀದರ್ ಜಿಲ್ಲೆ ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಕಿ ಬಿದ್ದು ಬಾನೆತ್ತರಕ್ಕೆ ಕಾಣಿಸಿಕೊಂಡಿರುವಂತಹ ಭಾರೀ ಕೆಮಿಕಲ್. ಈ ಒಂದು ಭಾರೀ ಕೆಮಿಕಲ್ನಿಂದ ಹೊಗೆ, ದಟ್ಟವಾದಂತಹ ಹೊಗೆ ಕಾಣಿಸಿಕೊಂಡಿದೆ. ಕೆಮಿಕಲ್ ಫ್ಯಾಕ್ಟರಿಯಿಂದ ತಂದು ಸುರಿದಿದ್ದಂತಹ ತ್ಯಾಜ್ಯ ಇದು. ತ್ಯಾಜ್ಯದಲ್ಲಿ ಭಾರೀ ಸ್ಫೋಟದ ಜೊತೆ ಕಾಣಿಸಿಕೊಂಡಿರುವಂತಹ ಬೆಂಕಿ. ಕೆಮಿಕಲ್ ಫ್ಯಾಕ್ಟರಿಗಳು ಬೇಕಾಬಿಟ್ಟಿ ಬಿಟ್ಟು ಹೋಗಿರುವಂತಹ ಕೆಮಿಕಲ್ನಿಂದ ಅವಘಡ ಸಂಭವಿಸಿದೆ. ಪ್ರತಿ ಬಾರಿ ಕೆಮಿಕಲ್ ಫ್ಯಾಕ್ಟರಿಗಳು ಇಂತಹದೇ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರ್ತಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ದೌಡಾಯಿಸಿದ್ದಾರೆ. ಹಲವು ಬಾರಿ ಕೆಮಿಕಲ್ ಫ್ಯಾಕ್ಟರಿಗಳು ಇಂಥದ್ದೇ ಒಂದು ನಿರ್ಲಕ್ಷ್ಯವನ್ನ ತೋರಿಸುವಂಥದ್ದು. ನೋಡಿ ಎಷ್ಟರ ಮಟ್ಟಿಗೆ ಬೆಂಕಿ ಹೊತ್ಕೊಂಡಿದೆ. ಆ ಒಂದು ದಟ್ಟವಾದಂತಹ ಹೊಗೆ. ಕೆಮಿಕಲ್ ಫ್ಯಾಕ್ಟರಿಗಳಿಂದ ಏನು ತ್ಯಾಜ್ಯ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನ ತಗೊಂಡ್ಬಂದು ಎಲ್ಲಂದ್ರೆ ಅಲ್ಲಿ ಸುರಿಯೋದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಇಂಥದೇ ಘಟನೆ ನಡೆದಿದೆ. ರಾಸಾಯನಿಕ ತ್ಯಾಜ್ಯವನ್ನ ಸುರಿದಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಬೇಡದಿರುವಂಥದ್ದು ಏನೆಲ್ಲ ವೇಸ್ಟ್ ಇರುತ್ತೋ ಅದೆಲ್ಲ ತಂದು ಎಲ್ಲಂದ್ರೆ ಅಲ್ಲಿ ಸುರಿಯೋದು. ಅದಾದ ನಂತರ ಇದರಿಂದ ಈ ಒಂದು ಸ್ಫೋಟ ಆಗಿ ಬೆಂಕಿ ಹೊತ್ಕೊಂಡಿದೆ. ಕೆಲ ದಿನಗಳ ಹಿಂದೆ ಇದೇ ತಾಲೂಕಿನ ಮೊಳಕೇರ ಗ್ರಾಮದ ಬಳಿ ಒಂದು ನಿಗೂಢ ಸ್ಫೋಟ ಸಂಭವಿಸಿತು. ಆ ಸ್ಫೋಟದಲ್ಲಿ 8 ಜನರು ಗಾಯಗೊಂಡಿದ್ರು. ಪೊಲೀಸರು ತನಿಖೆಗೆ ಹೆದರಿ ರಾಸಾಯನಿಕ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿರುವ ಶಂಕೆ ಕೂಡ ವ್ಯಕ್ತ ಆಗಿತ್ತು. ಅದರ ಬೆನ್ನಲ್ಲೇ ಈ ರಾಸಾಯನಿಕ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಲಾಗಿದೆ. ಇನ್ನು ಇದೇ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಲಿಕ್ಕೆ ಯತ್ನಿಸಿದ್ದಂತ ರಾಸಾಯನಿಕ ಕಾರ್ಖಾನೆಯವರು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಮಡೋಳಪ್ಪ, ಸಿಪಿಐ ಸಂತೋಷ್ ತಟಪಳ್ಳಿ, ಇನ್ನು ಪೊಲ್ಯೂಷನ್ ಅಧಿಕಾರಿಯಾಗಿರುವಂತಹ ಮೃತ್ಯುಂಜಯ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಇದೇ ಭಾಗದಲ್ಲಿ ಇದೇ ಆಗಿತ್ತು. ಇಂಥದ್ದೇ ಒಂದು ಸ್ಫೋಟ ಆಗಿತ್ತು. ಆ ಸಂದರ್ಭದಲ್ಲಿ 8 ಜನಗಳಿಗೆ ಗಂಭೀರವಾದಂಥ ಗಾಯಗಳು ಆಗಿತ್ತು. ಆದರೂ ಕೂಡ ಮತ್ತೊಮ್ಮೆ ಇಂಥದ್ದೇ ಆಗಿದೆ. ಇನ್ನು ಈ ಕೆಮಿಕಲ್ ಫ್ಯಾಕ್ಟರಿ ಅವರಿಗೆ ಬಹುಶಃ ಯಾರು ಹೇಳೋರು ಕೇಳೋರು ಏನು ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಜನವಸತಿ ಪ್ರದೇಶನ ಅಥವಾ ಸುತ್ತಮುತ್ತ ಜನ ಇರ್ತಾರಾ ಏನು ಅಂತ ನೋಡಬೇಕು. ಇಫ್ ಇನ್ ಕೇಸ್ ಅಲ್ಲಿ ಯಾರಾದರೂ ಇದ್ದಿದ್ರೆ ಏನಾಗ್ತಿತ್ತು. ಈಗಾಗಲೇ ಕಳೆದ ಬಾರಿ ಇದೇ ಭಾಗದಲ್ಲಿ 8 ಜನರಿಗೆ ಗಾಯ ಆಗಿತ್ತು. ಇದೀಗ ಮತ್ತೊಮ್ಮೆ ಇಂಥದ್ದೇ ಘಟನೆ ನಡೆದಿದೆ. ರಾಸಾಯನಿಕ ತ್ಯಾಜ್ಯವನ್ನ ಸುರಿಯುವಂತಹ ಸಂದರ್ಭದಲ್ಲಿ ಸುರಿದು ಹೋಗಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಯಿಂದ ಏನೆಲ್ಲ ವೇಸ್ಟೇಜ್ ಇರುತ್ತೋ ಅದೆಲ್ಲ ತಂದು ಬೇಕಾಬಿಟ್ಟು ಎಲ್ಲಂದ್ರಲ್ಲಿ ಸುರಿಯೋದು. ಅದಾದ ನಂತರ ಇಂಥ ಒಂದು ಅವಘಡ ಸಂಭವಿಸೋದು. ಹಾಗಾಗಿ ಇದರಲ್ಲಿ ಯಾರ ನಿರ್ಲಕ್ಷ್ಯ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅದ್ರ ಬಗ್ಗೆ ಏನಾದ್ರೂ ಒಂದು ಕ್ರಮವನ್ನ ತಗೋಬೇಕಾಗತ್ತೆ.